ಇಂಗ್ಲೀಷ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮಾಡಲ್ ಸೆಕೆಂಡ್ ಪೇಪರ್ 2 ಅನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಕ್ವಶನ್ ಪೇಪರನ್ನು, ಮಾಡಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ನಿಮ್ಮ ಸರಣಿ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ, ಇಲ್ಲಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇದೇ ತರಹದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಮಾಡಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ಕ್ವಿಜಸ್ಗಳನ್ನು, ಸೀರೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಿ. ಸೊ ನೋಡೋಣ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಮಾಡಲ್ ಕ್ವಶನ್ ಪೇಪರ್ 2 ಏನಿದೆ ಅಂತ. ಫಸ್ಟ್ MCQದಲ್ಲಿ ನೋಡೋದಾದರೆ ಫಸ್ಟ್ ಕ್ವಶನ್ ಇತ್ತು ಕ್ವಶನ್ ಟ್ಯಾಗ್ ಬಗ್ಗೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಅಂತ ಇದೆ, ಸೊ ಚೂಸ್ ಕರೆಕ್ಟ್ ಒನ್ ಅಂತಕ್ಕಂಥದ್ದಿತ್ತು. ಸೆಕೆಂಡ್ದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ತಾವೇನು ಮಾಡಬೇಕು, ಅಂಡರ್ಲೈನ್ಡ್ ವರ್ಡ್ ಸೆಂಟೆನ್ಸನ್ನು ಗುರುತಿಸಬೇಕಿತ್ತು. ಸುಮಾ, ಸೋ ಸ್ಯಾಡ್, ಆರ್ ಯು ಟಾಕಿಂಗ್ ಎನಿ ಮೆಡಿಸಿನ್ ಅಂತ ಇದೆ, ಸೊ ಇದು ಏನು ಅಂತ ಕೇಳಿದ್ದಾರೆ. ಸೊ ಥರ್ಡಲ್ಲಿ ಇರ್ತಕ್ಕಂಥದ್ದು ಈಫ್ ಕ್ಲಾಸನ್ನು ಏನು ಮಾಡಬೇಕಾಗಿತ್ತು, ಕಂಪ್ಲೀಟ್ ಮಾಡಬೇಕಾಗಿತ್ತು. ಫೋರ್ದಲ್ಲಿ ಇರ್ತಕ್ಕಂಥದ್ದು ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿರ್ತಕ್ಕಂಥ ಇನ್ಫಿನಿಟಿವ್ ಅಂತ ಗುರುತಿಸಬೇಕು. ಮುಖ್ಯ ಪ್ರಶ್ನೆ 2ರಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇರ್ತಕ್ಕಂಥದ್ದು ವಿಚ್ ವರ್ಡ್ ಹ್ಯಾಸ್ 2 syllables ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ದಲ್ಲಿ ಇರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಕ್ಲಾರಿಟಿ. ಇದ್ರ ಕರೆಕ್ಟಾಗಿರ್ತಕ್ಕಂಥ ಫಾರ್ಮನ್ನು ಇಲ್ಲಿ ಬರಿಬೇಕಿತ್ತು. ಸೆವೆಂತ್ದಲ್ಲಿ ಸುಟೇಬಲ್ ಲಿಂಕರನ್ನು ಉಪಯೋಗಿಸಿ ಈ ಸೆಂಟೆನ್ಸನ್ನು ಪೂರ್ಣ ಮಾಡಬೇಕಾಗಿತ್ತು. ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕೊಲಾಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತಕ್ಕಂಥದ್ದಿತ್ತು. ಫಾಸ್ಟ್ ಇದೆಯಲ್ಲ, ಸೊ ಇದ್ರದ್ದು ಕೊಲಾಕೇಟಿವ್ ವರ್ಡ್ ಏನಾಗ್ತದೆ ಅನ್ನೋದನ್ನು ಬರಿಬೇಕಿತ್ತು. 9th ಕ್ವಶನ್ದಲ್ಲಿ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನನ್ನು ಇದರಲ್ಲಿ ತುಂಬಬೇಕಾಗಿತ್ತು. ದಿಸ್ ಈಸ್ ಡ್ಯಾಶ್ ಹೀಸ್ ವಿಲ್ಲಿಂಗ್ನೆಸ್ದಲ್ಲಿ. 10thದಲ್ಲಿ ಐಡೆಂಟಿ ದ ಪಾರ್ಟ್ಸ್ ಆಫ್ ಸ್ಪೀಚ್ ವಿತ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ವೇರಿ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗ್ತದೆ. 11ನೇ ಪ್ರಶ್ನೆ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲ್ ಫಾರ್ಮನ್ನು ಇಲ್ಲಿ ತುಂಬಬೇಕಿತ್ತು. ಜಾನ್ ರಸ್ಕಿನ್ಸ್ ಅಂಟು ದ ಲಾಸ್ಟ್ ದಿ ಜಾಸ್ ಸೀರೀಸ್ ಆಫ್ 4 essays ಆನ್ ಸೋಷಿಯಲ್ ಥಿಯರಿ ಅಂತ ಇದೆ. 12thದಲ್ಲಿ ಇರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟಿವ್ ಟ್ರಾನ್ಸ್ಫಾರ್ಮ್ಸ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್. ಸಮಥಿಂಗ್ ಡ್ಯಾಶ್ ಬಿ ಪ್ಲಸ್ ಗೋ ರಾಂಗ್ ವಿತ್ ಟೆಲಿಕಾಸ್ಟಿಂಗ್ ಆಫ್ ದ ಕ್ರಿಕೆಟ್ ಮ್ಯಾಚ್ ಲಾಸ್ಟ್ ನೈಟ್ ಅಂತ ಇತ್ತು. 13thದಲ್ಲಿ ಯೂಸ್ ದ ವರ್ಡ್ ನೌರಿಶ್ ಆಸ್ ಅ ನೌನ್ ಇನ್ ಅವರ್ ಸೆಂಟೆನ್ಸ್. 14ರಲ್ಲಿ ಚೇಂಜ್ ಇನ್ ಟು ಅ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ಫ್ಯೂ ಹಾನರ್ಸ್ ಇನ್ ದ ವರ್ಲ್ಡ್ ಆರ್ ಆಸ್ ಗ್ರೇಟ್ ಆಸ್ ದ ನೋಬೆಲ್ ಪ್ರೈಸ್ ಅಂತಕ್ಕಂಥದ್ದು. 15ರಲ್ಲಿ ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸಲ್ಲಿತ್ತು. ಐ ಆಮ್ ಡ್ರೈವಿಂಗ್ ದ ಕಾರ್. 16thದಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಕ್ಯಾನ್ ಯು ಪ್ರೊಡ್ಯೂಸ್ ಯುವರ್ ರಿಕಾರ್ಡ್ಸ್ ಟು ದ ಟ್ರಾಫಿಕ್ ಪೊಲೀಸ್, ಈ ಸೆಂಟೆನ್ಸ್. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಪ್ಯಾರಾಗ್ರಾಫ್ದಲ್ಲಿ ಎಡಿಟ್ ಮಾಡಬೇಕು ಮತ್ತು ರಿರೈಟ್ ಮಾಡಬೇಕು. ಆಲ್ರೆಡಿ ಇದರಲ್ಲಿ 2 ಎರರ್ಸ್ ಇದ್ದಾವೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ, ಪ್ರೊನೌನ್ ಟು ಬಿ ಯೂಸ್ಡ್ ಅಂತ ಹೇಳಿದ್ದಾರೆ. ದ ವೆದರ್ ವಾಸ್ ಸೋ ಪ್ಲೀಸೆಂಟ್ ದ್ಯಾಟ್ ಮೇಡ್ ಮೈ ಟು ಸಿಟ್ ಸಮ್ ಮೋರ್ ಟೈಮ್ ಇನ್ ದ ಸೀ ಶೋರ್ ಅಂತಕ್ಕಂಥದ್ದು ಅದ. ಇನ್ನು 2-3 ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ಯಾವಿದಾವು ಅಂತಂದ್ರೆ, ವಾಟ್ ಡಸ್ ಡಿಸ್ಪ್ರಿಟ್ ಅಟೆಂಪ್ಟ್ಸ್ ದ ಸ್ವಾಮಿ ವಿವೇಕಾನಂದ ಮೇಕ್ ಟು ಎಸ್ಕೇಪ್ ಫ್ರಾಮ್ ಹೀಸ್ ಫಾದರ್. 19ರಲ್ಲಿ ಸ್ವಾಮಿ ಇದೆ, ಸ್ವಾಮಿ ವಿವೇಕಾನಂದ ನಾಟ್. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್. 20ನೇ ಕ್ವಶನ್, ದ ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್, ವೈ ಡು ಯು ಥಿಂಕ್ ದೇ ಫೆಲ್ಟ್ ಲೈಕ್ ದಿಸ್. 21st ಕ್ವಶನ್, ಕ್ಯಾನ್ ಯು ಸೇ ದಟ್ ದ ಕನ್ಸರ್ಟ್ ವಾಸ್ ಎಂಟರ್ಟೈನಿಂಗ್ ಟು ಸ್ಮಿತಾ, ಜಸ್ಟಿಫೈ ಯುವರ್ ಆನ್ಸರ್. 22nd, Dr. B.R. Ambedkar had insatiable thirst for reading how. 23ದಲ್ಲಿ Babu and Manju were big disappointment with the way students were marching. What was the reason? 24ದಲ್ಲಿ how has Dickie Dorma described the preparedness for the task of scaling Mount Everest? Or question ಇಲ್ಲಿತ್ತು, what did Hanif choose as his mission? ವೈ ಡಿಡ್ ಹಿ ಡೂ ಸೋ ಅಂತಕ್ಕಂಥದ್ದು. ಮೇನ್ ಕ್ವಶನ್ 5ದಲ್ಲಿ 5-6 ಸೆಂಟೆನ್ಸಲ್ಲಿ ಬರೀತಕ್ಕಂಥದ್ದಿತ್ತು. ಫಿಸಿಕಲ್ ಡಿಸಬಿಲಿಟಿ ವಾಸ್ ನಾಟ್ ಬ್ಯಾರಿಯರ್ ಟು ಸಕ್ಸೆಸ್ ವಾಸ್ ಟ್ರೂ ಇನ್ ದ ಲೈಫ್ ಆಫ್ ಸತೀಶ್ ಹೌ. ನೆಕ್ಸ್ಟ್ ರೈಟ್ ಇನ್ ಅ ಬ್ರೀಫ್ ಯುವರ್ ವಿಷನ್ ಆಫ್ ಫ್ಯೂಚರ್ ಆಫ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಇತ್ತು.
ಇನ್ನು ಆರ್ ಸಿ ಕೇಳೋದಾದರೆ ಕೇಳಿದಾರೆ, ವೈ ಡು ಯು ಮೇಕ್ ಅವೇಸ್ ಹೀಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಕ್ಡ್ ಹೀಸ್ ಫಾದರ್ ಅಂತ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಓ ಐ ಕುಡಂಟ್ ಐ ಥಿಂಕ್ ಹಿಮ್ ಥಾಟ್ ಅಂತಕ್ಕಂಥದ್ದು. 29ನಲ್ಲಿ ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಅ ಲಾಟ್, ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಐ ವೇಟ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಮಾಡಬೇಕಾಗಿತ್ತು ಈ ಡಾಟಾವನ್ನು ತೆಗೆದುಕೊಂಡು. ನೆಕ್ಸ್ಟ್ ಸ್ಟೋರಿ ಬಿಲ್ಡ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಕ್ಲೂಸನ್ನು ಉಪಯೋಗ ಮಾಡಿಕೊಂಡು ಸ್ಟೋರಿಯನ್ನು ತಾವೇನು ಮಾಡಬೇಕು, ಬರೀಬೇಕಿತ್ತು. ಎಸ್, ಪಿಕ್ಚರ್ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯೂಸ್ ದ ಫಾಲೋಯಿಂಗ್ ಪೇಜಸ್ ಇನ್ ಅ ಸೆಂಟೆನ್ಸ್ ಇನ್ ಯುವರ್ ಓನ್. ಸಮ್ ಅಪ್, ಟುಕ್ ಅವೇ, ಲ್ಯಾಕ್ ಆಫ್. ಕೋಟ್ ಫ್ರಮ್ ಮೆಮೊರಿಯಲ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಹಿಡಿದು ಇಟ್ ಬಿಕಮ್ಸ್ ವರೆಗಿದೆ. ಬೈ ಡೇ ಆರ್ ನೈಟ್ ಹಿಡಿದ ಆಲ್ವೇಸ್ ಡೇ ತನಕ ಇದೆ. ನೆಕ್ಸ್ಟ್ ಈ ಪ್ಯಾರಾಗ್ರಾಫನ್ನು ಓದಿ ಕೆಳಗಡೆ ಇರತಕ್ಕಂಥ 2 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಮಾಡಬೇಕಿತ್ತು. ವೈ ಎವ್ರಿ ಚೈಲ್ಡ್ ಡಿಸರ್ವ್ಸ್ ಪ್ರೊಟೆಕ್ಷನ್ ಅಂತ ಇದೆ. ನೇಮ್ ದ ರೀಸನ್ಸ್ ವಿಚ್ ಆಲ್ವೇಸ್ ಕೀಪ್ಸ್ ಅ ಚೈಲ್ಡ್ ಆನ್ ಮೂವ್ ಅಂತಕ್ಕಂಥದ್ದು. ಇನ್ನು 8 to 10 ಸೆಂಟೆನ್ಸ್ ಈಚಲ್ಲಿ ಕ್ವಶನ್ಗೆ ಆನ್ಸರ್ ಬರಬೇಕು. ದ ಪೋಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹೀಸ್ ಗ್ರ್ಯಾಂಡ್ ಮದರ್ ಯುನಿಕ್ಯೂ ವೈಫ್ ಅಲ್ಲಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್ಸೇದಲ್ಲಿ ಮಾಡರ್ನೈಸೇಷನ್ ಹ್ಯಾಸ್ ಬಿಕಮ್ ಅ ಥ್ರೀಟ್ ಟು ಇಂಡಿಯನ್ ಕಲ್ಚರ್. My role to educated the illiterates, creating awareness in making pollution free ಇಂಡಿಯಾದಲ್ಲಿ. ಇನ್ನು ಎಸ್ ಲೆಟರ್ಗಳನ್ನು ಕೇಳಿದ್ದಾರೆ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಕಲ್ಯಾಣ ಕಲಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಗುಲ್ಬರ್ಗಾ. ರೈಟ್ ಅ ಲೆಟರ್ ಟು ದ BBMP ಆಫೀಸರ್ ಟು ರಿಪೇರ್ ದ ಡ್ಯಾಮೇಜ್ಡ್ ಡ್ರೈನೇಜ್ ಸಿಸ್ಟಮ್ ಇನ್ ಅವರ್ ಏರಿಯಾ. ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ರೈಟ್ ಅ ಲೆಟರ್ ಟು ಯುವರ್ ಮದರ್ ಟು ಅಟೆಂಡ್ ದ ಪೇರೆಂಟ್ಸ್ ಮೀಟಿಂಗ್ ಇನ್ ಯುವರ್ ಸ್ಕೂಲ್ ವಿಚ್ ಹ್ಯಾಸ್ ಬಿನ್ ಆರ್ಗನೈಸ್ ಟು ಇನ್ಫಾರ್ಮ್ ದ ಪ್ರೋಗ್ರೆಸ್ ಅಂತಕ್ಕಂಥದ್ದು. ಸೊ ಈ ಥರ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ 2 ಅಂತ ನಿಮ್ಮ ಸೀರೀಸ್ ಆಗಿರ್ಬೋದು, ಪ್ರಿಪ್ರೇಟರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ಸಲುವಾಗಿ ತಮ್ಗೆ ಏನಾಗ್ತದೆ, ಐಡಿಯಾ ಸಿಗ್ತದೆ. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ, ಈ ಕ್ವಶನ್ ಪೇಪರ್ನ ಇಂಗ್ಲೀಷ್ ಕ್ವಶನ್ ಪೇಪರ್ನ ಪೋಸ್ಟನ್ನು ಮಾಡಿದ್ದೀವಿ. ಕ್ವಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಆನ್ಸರ್ಸ್ಗಳನ್ನ ಸಹಿತ ತಾವು ಒಂದ್ಸರಿ ಪ್ರಿಪೇರನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ, ಟೈಮ್ ಸಿಕ್ಕಿದ್ರೆ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ಗಳನ್ನು ಆನ್ಸರ್ಸ್ಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು